ಕಾಲಿಗೆ ಇದು ಶುರುವಾಗಿ ಎಷ್ಟು ಟೈಮ್ ಆಯಿತು? 2 ತಿಂಗಳಾಯಿತು. 2 ತಿಂಗಳಲ್ಲಿ ಇಷ್ಟು ಕೊಳ್ತೋಯ್ತು. ಎಲ್ಲ ಕೂತು ಕೊಟ್ಟೋಗ್ತು. ಯಾವ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಮಾಡಿದೆ? ಬೆಂಗಳೂರಲ್ಲಿ. ಬೆಂಗಳೂರಲ್ಲಿ. ಬೆಂಗಳೂರು ಮತ್ತು ತುಮಕೂರಲ್ಲಿ. ಮತ್ತೆ ಪುತ್ತೂರು ಮತ್ತೆ ಹಾಸನ. ಎಲ್ಲ ಒಂದು 7-8 ಕಡೆ ಹೋದೆ. ಹೋದ್ರೆ ದಿನ ಇಂಜೆಕ್ಷನ್ ಕೊಡೋದು ಮತ್ತೆ ಅದು ತೊಳಿದಂಗೆ ಇರೋದು. ಅವ್ರಿಗೆ ಏನು ಸರಿಯಾಗಿ ಟ್ರೀಟ್ಮೆಂಟ್ ಕೊಡ್ಲಿಲ್ಲ. ಕಡೆಗೆ ಏನು ಹೇಳಿದ್ರು? ಕಡೆಗೆ ಕಾಲು ತೆಗಿಬೇಕು ಅಷ್ಟೇ ಇದು ಕ್ಲೋಸ್ ಅಂತ ಹೇಳೋದು. ಆಮೇಲೆ ನಮಗೆ ಗೊತ್ತಿರ್ಲಿಲ್ಲ, ನಿಮ್ ಕಾಂಟ್ಯಾಕ್ಟ್ ನಮಗೆ ಇರ್ಲಿಲ್ಲ. ಯೂಟ್ಯೂಬ್ ಅಲ್ಲಿ ನೋಡಿದ್ವಿ ನಾವು. ಅಲ್ಲ, ನೀವು ಹಳೆ ಎಷ್ಟು 3 ವರ್ಷ ಹಿಂದೆ ಸ್ಟೋಕ್ ಆಗಿ ನನ್ನ ಹತ್ರ ಬಂದವರಲ್ಲ? ಅಲ್ಲ, ಬಂದಿದ್ವಿ. 3 ದಿನದಲ್ಲಿ ಗುಣ ಆಗಿ ಹೋದ್ರಲ್ಲ? ಹೌದಣ್ಣ, ಹೌದು. ಆಮೇಲೆ ನಿಮ್ ಜ್ಞಾಪನ ಬಂತು ನಮ್ಗೆ, ನಿಮ್ಮ ಹತ್ರ ಹೋಗ್ಬೇಕು ಅಂತ. ನಂಬರ್ ಡಿಲೀಟ್ ಆಗಿದೆ. ಹೌದಾ? ತಿರ್ಗಾ ನಂಬರ್ ಹುಡುಕೊಂಡು ತಿರ್ಗಾ ನಿಮ್ಮ ಹತ್ರ ಬಂದ ಈಗ ಈ ತರ. ಈಗ ನೋಡಿ, 3 ದಿನದಲ್ಲಿ ಎಷ್ಟು ವ್ಯತ್ಯಾಸ ಬಂತು ನೀವು ನೋಡಿ. ಮಾಂಸ ಬರ್ತಾ ಉಂಟು, ಅಲ್ಲಿ ಕೊಳತು ನಾಶ ಆಗಿತ್ತಲ್ಲ, ಈಗ ಮಾಂಸ ಬರ್ತಾ ಇರುವುದು ಎಷ್ಟು ಪಾಟ್ನಲ್ಲಿ ಇತ್ತು ನೋಡಿ. ಹೌದು. ಈಗ 15 ದಿವಸದಲ್ಲಿ ಅದು ಕೂಡ್ತದೆ. ನಾಟಿ ಔಷಧಿಗೆ ಬೆಲೆ ಇಲ್ಲ ಅಲ್ಲ ಜನಗಳಿಗೆ, ನಾಟಿ ಔಷಧಿಗೆ ಬೆಲೆ ಇಲ್ಲ. ಈಗ ಏನು ಬೆಲೆ ಅಂತ ನಿಮಗೆ ಕಣ್ಣಾರೆ ಗೊತ್ತಾಗ್ತಲ್ಲ. ಇಡೀ ಜನಗಳು ನೋಡಿದ್ರೆ ಜನಗಳಿಗೆ ಗೊತ್ತಾಗ್ತದೆ. ಆಯ್ತು, ದೇವರು ಒಳ್ಳೇದು ಮಾಡ್ತದೆ. ನಾವು ಚೆನ್ನಾಗಿ ನಿಮಗೆ ಆರೈಕೆ ಮಾಡಿದೆ, ಒಳ್ಳೇದಾಗುತ್ತೆ.